ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ ನನಗೆ 2 ಡೇಸಿಂದ. ಸೊ ಅದಕ್ಕೇನು ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ವ್ಲಾಗ್ನ ನಾನು ಮಾಡ್ಲಿಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇನ್ನೊಂದು ಮೇನ್ ರೀಸನ್ ಏನಂತ ಅಂದರೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅಪ್ಪ ಅಮ್ಮ ಅಜ್ಜಿ ಎಲ್ಲ ಬರ್ತಾ ಇದ್ದಾರೆ ಊರಿಂದ. ಸೊ ನಾಳೆ ಬರ್ತಾರೆ, ಸಾಟರ್ಡೆ ಬರ್ತಾರೆ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡಿದೆ. ಹಾಗೆ ಇವತ್ತು ಸ್ವಲ್ಪ ಡಿಮಾರ್ಟಿಗೆ ಹೋಗ್ಬಿಟ್ಟು ಐಟಮ್ ಎಲ್ಲ ತರಬೇಕು. ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿದ್ದೆ ಮೇಲೆ ತೊಳೆದ್ಬಿಟ್ಟು. ಇವತ್ತು ಚೆನ್ನಾಗಿ ಬಿಸಿಲಿದೆ, ಸಂಜೆ ಆದರೆ ಸಾಕು ಸಖತ್ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ತೊಳೆದಾಕ್ಬಿಡೋಣ ಅಂತ ಹಾಕಿದ್ದೆ. ಚೆನ್ನಾಗಿ ಒಣಗ್ತಾ ಇದೆ. ಅದರಲ್ಲೂ ಪಾರಿವಾಳ ಮತ್ತು ಕಾಗಿಗಳ ಕಾಟ ಜಾಸ್ತಿ ಆಗಿದೆ. ಪಾಪ ತಿನ್ನಲಿ ಅಂತ ನಾನು ಸುಮ್ಮನೆ ಇದ್ದೀನಿ, ಸ್ವಲ್ಪ ತಿನ್ನಲಿ ಅಂತ. ಪಾಪ ಓಕೆ, ಏನೋ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಮಳೆಗೆ ಸ್ಟಾರ್ಟ್ ಆಯಿತು, ಬಟ್ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಫುಡ್ಡೆಲ್ಲ ಹಾಕಿದರೆ ಒಳ್ಳೇದಲ್ವಾ. ಸೊ ಹಾಗೆ ಸ್ವಲ್ಪ ತಿನ್ಕೊಳ್ಳಿ ಅಂತ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ತಿನ್ನೋವರೆಗೂ. ಆಮೇಲೆ ನಾನು ಬರೋದು ನೋಡ್ಬಿಟ್ಟು ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ತಿಂದಿದೆ ಅಂತ ಹೇಳಿಬಿಟ್ಟು. ಬನ್ನಿ ನೋಡಿ, ಇಲ್ಲಿ ತಿಂದಿರೋದೆಲ್ಲ ಗೊತ್ತಾಗ್ತಾ ಇದೆ. ಇಲ್ಲೆಲ್ಲ ತಿಂದಿದೆ, ಇಲ್ಲೆಲ್ಲ ತಿಂದಿದೆ, ಇಲ್ಲೆಲ್ಲ ತಿಂದಿದೆ, ಇಲ್ಲೆಲ್ಲ ತಿಂದಿದೆ. ಇಲ್ಲಂತೂ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಎಷ್ಟು ತಿಂದಿದೆ ಅಂತ. ಆ ಕಡೆ ಏನು ತಿಂದಿಲ್ಲ, ಇಲ್ಲಷ್ಟೇ ತಿಂದೋಗಿದೆ. ಹಾಗೆ ಇಲ್ಲೂ ಸ್ವಲ್ಪ ತಿಂದಿದೆ ಅಷ್ಟೇ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೆ ವಾಶ್ ಮಾಡಿ. ಹಾಗೆ ಬೆಡ್ಶೀಟ್ಗಳು ಅಪ್ಪ ಅಮ್ಮ ಅಜ್ಜಿ ಎಲ್ಲ ಬರ್ತಾ ಇದ್ದಾರಲ್ಲ, ಬೆಡ್ಶೀಟೆಲ್ಲ ಸುಮ್ಮನೆ ಹಾಗೆ ವಾಶ್ ಮಾಡಿ ಹಾಕಿದೆ. ತೊಳೆದು ಇಟ್ಟಿರೋದೆ, ಬಟ್ ಸ್ವಲ್ಪ ಸರ್ಫಲ್ಲಿ ಹಾಕಿಬಿಟ್ಟು ಹಾಗೆ ನೆನೆಸ್ಬಿಟ್ಟು ಹಾಕಿದೆ. ಇವತ್ತು ಚೆನ್ನಾಗಿ ಬಿಸಿಲಿದೆ, ಆ್ಯಕ್ಚುಲಿ ಸಖತ್ ಬಿಸಿಲಿದೆ ಇವತ್ತು. ಸಂಜೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವತ್ತು ಡಿಮಾರ್ಟ್ ಕೂಡ ಹೋಗೋದಿದೆ, ನಿಮ್ಗೆ ಹೇಳ್ದಂಗೆ. ಅವಾಗ ಹೋದಾಗ ಏನು ಮಳೆ ಬರದೇ ಇದ್ದರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಹಾಗೆ ನನಗೆ ಸ್ವಲ್ಪ ಫೀವರ್ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆ ಮನ್ವಿತನ ಮಲಗಿಸ್ಬಿಟ್ಟು ನಾನು ಮೇಲೆ ಬಂದೆ. ಅಕ್ಕಿ ತಗೊಂಡು ನೋಡಿಬಿಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಒಣಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಒಣಗಬೇಕು. ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ. ಅಷ್ಟರೊಳಗೆ ಪಾರಿವಾಳ ಏನಾದ್ರು ಉಳಿಸಿದರೆ ಉಳಿಸ್ಲಿಲ್ಲ, ತಿನ್ಕೊಳ್ಳಿ ಅಷ್ಟೇ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಡಿಮಾರ್ಟಿಗೆ ಬಂದಿದ್ವಿ. ಹಾಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡ್ವಿ. ಸೊ ಮತ್ತೇನು ಕೆಲಸ ಇಲ್ಲ, ಸುಮ್ಮನೆ ಹಾಗೆ ಬಂದಿದ್ದು. ಆಮೇಲೆ ಸ್ವಲ್ಪ ಮನ್ವಿತಿಗೆ ಡೈಪರ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ ನಾವು ಡಿಮಾರ್ಟಿಗೆ ಬಂದಿದ್ದು. ಸ್ವಲ್ಪ ನನಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ವಾಯ್ಸು ಸ್ಲೋ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲೇ ನಾವು ಇವಾಗ ಬಂದಿದ್ದೀವಿ. ಸೊ ಮಳೆ ಬೇರೆ ಬರೋ ಚಾನ್ಸಸ್ ಕೂಡ ಇದೆ ಬೆಳಗ್ಗೆ ಹೇಳ್ದಂಗೆ. ಸೊ ಆದ್ರೂ ಧೈರ್ಯ ಮಾಡಿಬಿಟ್ಟು ಬಂದ್ವಿ. ಸೊ ಹಸ್ಬೆಂಡ್ ಹೋಗಿ ಬರ್ತೀನಿ ಅಂತ ಅಂದರು. ಮನ್ವಿ ಸಿಕ್ಕಾಪಟ್ಟೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಬರ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅವನು ಕರ್ಕೊಂಡು ನಾನು ಜೊತೆಗೆ ಬಂದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಹಾಗೆ ಸ್ವಲ್ಪ ಗ್ರಾಸರೀಸ್ ಅಂದರೆ ಅಕ್ಕಿ, ಬೇಳೆ, ಹಾಗೆ ಸ್ವಲ್ಪ ಹಿಟ್ಟುಗಳೆಲ್ಲ ಬೇಕಾಗಿತ್ತು, ಮನೆಗೆ ತೊಗೊಂಡೆ. ಹಾಗೆ ಅಮ್ಮವರೆಲ್ಲ ಬರ್ತಾ ಇದ್ದಾರಲ್ವ, ಸೊ ಒಬ್ಬಟ್ಟೇನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಮಾರ್ನಿಂಗ್ ಬೇಗನೆ ಬರ್ತಾರೆ, ಅಲ್ಲಿ ಮಾರ್ನಿಂಗ್ ಒಂದು 5:30 ಹೀಗೆ ಬಂದುಬಿಡ್ತಾರೆ. ಸೊ ನಾಳೆ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಏನು ಅಂದ್ಕೋಬೇಡಿ, ಅಂದರೆ ನನಗೆ ವ್ಲಾಗ್ನ ಕಂಟಿನ್ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. 3-4 ಡೇಸ್ದು ವ್ಲಾಗ್ನ ಒಂದೇ ಸರಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸ್ವಲ್ಪ ಹೆಲ್ತ್ ಸರಿ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಮಿಷಿನ್ ಮೇಲೆ ಕೂಡ ಕೂರ್ತಾ ಇಲ್ಲ ಇತ್ತೀಚೆಗೆ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಒಂದು ಬ್ಲೌಸು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ತೋರಿಸ್ತೀನಿ ಅಂತ, ಬಟ್ ಅದು ತೋರ್ಸೋಕ್ಕೆ ಆಗಿಲ್ಲ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಯಾವ್ಯಾವ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಲೈನಿಂಗ್ ವಿತ್ ಲೈನಿಂಗ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಿಷಿನ್ ಮೇಲೆ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದ್ರಿಂದನೇ ನನಗೆ ಆ್ಯಕ್ಚುಲಿ ಬಾಡಿ ಪೇನ್ ಬಂದಿದೆ ಅಂತ ಹೇಳಿ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉತ್ಸಾಹ ಜಾಸ್ತಿ ಇತ್ತು, ಕಲಿಯೋದಾಗಿರ್ಬೋದು, ಆಮೇಲೆ ಸ್ಟಿಚಿಂಗ್ ಮಾಡೋದಾಗಿರ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟೆ ಅಂತ ಹೇಳಿ ನನಗೆ ಇವಾಗ ಹೆಲ್ತ್ ಕೆಟ್ಟೋಗಿದೆ. ಸೊ ಸ್ವಲ್ಪ ಹುಷಾರಾದಮೇಲೆ ಮತ್ತೆ ನಾನು ಕಂಟಿನ್ಯೂಸ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ಆನಂತರ ಸ್ಟಿಚಿಂಗ್ ಕೂಡ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ. ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಆನಂತರ ಮನ್ವಿತಿ ಡೈಪರ್ಸು, ಸೋಪು ಅದೆಲ್ಲ ತೊಗೊಂಡು ಆನಂತರ ಮನೆಗೆ ಹೊರಡೋದು ಅಂತ ಇದೆ. ಸೊ ಬನ್ನಿ, ಫುಲ್ ಬ್ಲಾಗ್ನ ಮಿಸ್ ಮಾಡ್ತೀನಿ ನೋಡಿ. ಹಾಗೆ ಅಮ್ಮರು ಬಂದಿರೋ ಬ್ಲಾಗ್ ಆಯಿತು ಅದನ್ನೆಲ್ಲನೂ ಇದರಲ್ಲೇ ಇರುತ್ತೆ. ಸೊ ಮಿಸ್ ಮಾಡ್ತೀನಿ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಮನು ಡಿಮಾರ್ಟಿಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಏನ್ ತಿಂತಾ ಇದೀಯಾ? ಕರುಮ್ ಅಲ್ಲ, ಪಾಪ್ಕಾರ್ನ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ, ಹಾಗೆ ಆಯಿತು. ಮಳೆ ಸ್ಟಾರ್ಟ್ ಆಗಿಬಿಡ್ತು. ಒಂದು ಅರ್ಧ ಗಂಟೆ ನೋಡಿದ್ವಿ, ಮಳೆ ನಿಲ್ಲಿಲ್ಲ. ಲೈಟಾಗಿ ಸ್ವಲ್ಪ ಬರ್ತಾ ಇತ್ತು, ಅದರಲ್ಲೇ ಬಂದ್ವಿ ಮನೆಗೆ. ಸೊ ಇಷ್ಟು ಅಂದ್ಕೊಂಡಿದ್ವಿ ಮಳೆ ತೋಯಿಸ್ಕೋಬಾರ್ದು ಅಂತ, ಸ್ವಲ್ಪ ಲೈಟಾಗಿ ತೋಯಿಸ್ಕೊ ಬಂದಿದ್ದಾಯಿತು. ಆನಂತರ ಮಾರ್ನಿಂಗ್ 6 o'clock ಹಿಂಗೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಬಂದರು. ಸೊ ಸ್ವಲ್ಪ ಫುಲ್ ಡೇ ಅವರು ರೆಸ್ಟ್ ಎಲ್ಲ ಮಾಡಿದ್ರು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸಂಜೆ ಒಂದು 5:30 ಹೀಗೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ನಿಮಗೆಲ್ಲ ಗೊತ್ತಿದೆ, JP ನಗರದಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ವ, ಅಲ್ಲಿಗೆ ಕರ್ಕೊಬಂದ್ವಿ. ಹೊಸ ದೇವಸ್ಥಾನ ಆಗಿದೆ, ನೋಡ್ಕೋಗೋಣ ಬನ್ನಿ ಅಂತ. ಸೊ ಹಾಗೆ ಸ್ವಲ್ಪ ನನಗೂ ಕೂಡ ರಿಲೀಫ್ ಅನಿಸುತ್ತೆ. ಆಮೇಲೆ ನನಗೆ ಕಣ್ಣ ಹತ್ರ ಏನೋ ಮಾರ್ಕ್ ಆಗಿದೆ, ಅದು ಏನಂತ ಹೇಳ್ತೀನಿ ನಾನು. ಸೊ ಅದು ದೊಡ್ಡ ಸ್ಟೋರಿನೇ ಇದೆ, ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ದೇವಸ್ಥಾನ ಕೂಡ ಕರ್ಕೊಬಂದ್ವಿ. ಆವಾಗಷ್ಟೇ ಓಪನ್ ಆಗಿದೆ, 5:15 ಓಪನ್ ಆಗುತ್ತೆ. ಸೊ ಬಂದುಬಿಟ್ಟು ದರ್ಶನ ಎಲ್ಲ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದರದ್ದೆಲ್ಲ ಹಳೇದು ದೇವಸ್ಥಾನ ಎಲ್ಲಿತ್ತು ಏನು ಎತ್ತ ಅಂತ ಎಲ್ಲ ಮಾತಾಡ್ಕೊಳ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಮೇಲೆ ನನ್ನ ತಂಗಿದಿರು ಬೇರೆ ಬರ್ತೀನಿ ಅಂತ ಹೇಳಿದರು. ಅಜ್ಜಿ ಅಮ್ಮ ಅಪ್ಪ ಎಲ್ಲ ಬಂದಿದ್ದಾರಲ್ವ, ಸೊ ಅದಕ್ಕೋಸ್ಕರ ಬರ್ತೀನಿ ಅಂತ ಅಂದರು. ಸೊ ಅವ್ರನ್ನ ಇಲ್ಲಿಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಅಂದ್ವಿ. ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಮನೆಗೆ ಬಂದರು. ಸೊ ನಾವು ಕೂಡ ದರ್ಶನ ಎಲ್ಲ ತೊಗೊಂಡು ಮನೆಗೆ ಹೊರಡೋದಂತ ಇತ್ತು. ಅವ್ರು ಸ್ವಲ್ಪ ಬರೋದು ಲೇಟ್ ಆಯ್ತಕ್ಕ, ನಮ್ಮ ಬಸ್ ಬೇರೆ ಇಲ್ಲ ಅಂತ ಅಂದರು. ಅದಕ್ಕೋಸ್ಕರ ನಾವಿಲ್ಲೇ ಮನೆ ಹತ್ರ ದೇವಸ್ಥಾನ ಹತ್ರ ಒಂದು ಪಾರ್ಕ್ ಇದೆ, ನಾವು ಯಾವಾಗಲೂ ಬರ್ತೀವಲ್ಲ ಮನೆಯನ್ನ ಆಟ ಆಡಿಸ್ಕೊಂಡು ಹೋಗೋಕ್ಕೆ. ಸೊ ಅಲ್ಲೇ ಬಂದ್ವಿ, ಚೆನ್ನಾಗಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಮನ್ವಿತ್ನ ಅಂತ ಹೇಳಿ. ಸೊ ಬನ್ನಿ ವ್ಲಾಗ್ನ ನೋಡಿ, ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಅಲ್ಲಿ ಹೋಗಿಲ್ಲ ಬಾ, ಓಡ್ಬಾ ಮಗ, ಅಲ್ಲಿಂದ ಓಡ್ಬಾ, ಹೋಗ್ಬಾ ಅಲ್ಲಿ ದೇವಸ್ಥಾನ ಅಲ್ಲಿ ಅಂತ ಅಲ್ಲಿ ಹೋಗ್ಬಾ. ಸಾಕು ಬಾ, ಸಾಕು ಬಾ, ಬಾ 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 ಮುಂದೆ ಬಾ ಬಾ. ಮತ್ತೆ ಹೋಗ್ಬಾ, ಡಾನ್ಸ್ ಮಾಡ ಮನೆ, ಡಾನ್ಸ್ ಮಾಡ, ಡಾನ್ಸ್ ಮಾಡು, ತಂಪುಟಕ್ಕ ಡಾನ್ಸ್, ತಂಪುಟಕ್ಕ ಹಿಂಗೆ ಹಿಂಗೆ ತಂಗಿ ಮಾಡ, ತಂಗಿ ಮಾಡು, ಚಿಲ್ಲಿ ತಂಗಿ ಡಾನ್ಸ್ ಹೇಳ ಮಗ. ಅಲ್ಲಿಂದ ಹೋಗ್ಬರಾಗ, ಅಲ್ಲಿಂದ ತಗೋದೇ ತೆಗಿಬಾರ್ದು ಇರಲಿ, ಯಾರು ಕೊಟ್ಟಿದ್ದು ಸ್ವಾಮಿದು ಅಲ್ಲಿಗೆ ಹೋಗಿ ಬರೋದು, ಓಡಾಡಿ ಬರೋ ಫೋಟೋ ಅಂತ. ಸಾಕು ಬಾ, ಸಾಕು ಬಿಡ ಬಿಡ, ಸಾಕು ಬಾ ಬಾ ಬಾ. ಸಾಕು ಬಾ ಬಾ, ಓಡ್ಬಾ ಓಡ್ಬಾ, ನಿಧಾನಕ್ಕೆ ಬಾರ. ಓಡೋದು ಕಾಣ್ತೈತಿ. ಸ್ವಲ್ಪ ಹೊತ್ತು ಮನ್ವಿತ್ನ ಚೆನ್ನಾಗಿ ಆಟ ಆಡಿಸ್ಕೊಂಡ್ವಿ. ಆಟ ಆಡಿಸಾದ್ಮೇಲೆ ನಾವು ಇಲ್ಲೆಲ್ಲ ಜಿಮ್ ಇಕ್ವಿಪ್ಮೆಂಟ್ಸ್ನೆಲ್ಲ ಇಟ್ಟಿದ್ರು. ಸೊ ಹಾಗೆ ಅಪ್ಪ ಅಮ್ಮ ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ನಾನು ಕೂಡ ಸ್ವಲ್ಪ ಹಾಗೆ ವರ್ಕೌಟ್ ಮಾಡಿದೆ. ನನಗೆ ಯಾವಾಗಲೂ ಅಪರೂಪಕ್ಕೆ ಈ ಥರ ಮಾಡಿದರೆ, ಆಲ್ರೆಡಿ ಇವಾಗ ಬಾಡಿ ಪೇಯ್ನ್ ಮತ್ತು ಸ್ವಲ್ಪ ಫೀವರ್ ಥರ ಇದೆ. ಅದಕ್ಕೆ ಹಸ್ಬೆಂಡ್ ಹೇಳ್ತಾಯಿದ್ರು, ಸಾಕು ಬಾ ನೀನು, ಹುಷಾರಿಲ್ಲ ಅಂತ. ಸೊ ಹಾಗೆ ಅಪ್ಪಾಜಿ ಕೂಡ ಫುಲ್ ವರ್ಕೌಟ್ ಎಲ್ಲ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅಮ್ಮನೂ ಅಷ್ಟೇ, ಅವ್ರಿಗೂ ಯಾವಾಗ ಅಪರೂಪ, ಇದು ಫಸ್ಟ್ ಟೈಮ್ ಆ ಥರ ಎಲ್ಲ ಯೂಸ್ ಮಾಡ್ತಿರೋದು. ಅದಕ್ಕೋಸ್ಕರ ಅಮ್ಮನೂ ಅಷ್ಟೇ ಎಲ್ಲನೂ ಒಂದು ಸರಿ ಟ್ರೈ ಮಾಡ್ತಾಯಿದ್ರು. ಹಸ್ಬೆಂಡ್ ಹೇಳ್ಕೊಡ್ತಾಯಿದ್ರು ಅಮ್ಮಂಗೆ ಹಿಂಗೆ ಮಾಡಿ ಅತ್ತೆ ಅಂತ.
ಸೊ ಅಜ್ಜಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದರು. ಅವರಿಗೆ ಈ ಥರ ಎಲ್ಲ ಇಷ್ಟ. ಅಲ್ಲಿ ಗಿಡ ಮರಗಳೆಲ್ಲ ತುಂಬ ಇತ್ತಲ್ವ, ಸುಮ್ಮನೆ ಕೂತ್ಕೊಂಡು ಎಲ್ಲನೂ ನೋಡ್ತಾಯಿದ್ರು. ಆಗಲೇ ಮಕ್ಕಳು ಬೇರೆ ಆಟ ಆಡ್ತಾಯಿದ್ರಲ್ವ, ಸೊ ಹಾಗೆ ನೋಡ್ತಾ ಕೂತ್ಕೊಂಡಿದ್ರು. ಸೊ ನಾವು ಕೂಡ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ತಂಗಿದ್ರು ಕೂಡ ಡೈರೆಕ್ಟ್ ಮನೆಗೆ ಬರ್ತೀವಿ ಅಂತ ಅಂದರು. ಅದಕ್ಕೋಸ್ಕರ ನಾವು ಕೂಡ ಇಲ್ಲಿಂದನೇ ಹೊರಡ್ಬೇಕಂತ ಹೇಳಿ ಸ್ವಲ್ಪ ಹೊತ್ತು ಹೀಗೆ ಸುತ್ತಾಡ್ತಾಯಿದ್ವಿ. ಅಜ್ಜಿ ಕೂಡ ಅಲ್ಲಿ ಅಜ್ಜಿ ಮನ್ವಿತ್ತಿಬ್ರು ಆಚೆ ಆಟ ಆಡ್ತಾಯಿದ್ರು. ಸೊ ನೆಕ್ಸ್ಟು ಮನೆಗೆ ಹೋಗೋದು. ಆಮೇಲೆ ನಾಳೆ ಮತ್ತೆ ವ್ಲಾಗ್ನ ಹಾಕ್ತೀನಲ್ವ, ಸೊ ನೆಕ್ಸ್ಟ್ ವ್ಲಾಗ್ ಫ್ರೆಶ್ ಬರುತ್ತೆ, ನೋಡ್ತೀರ. ಅಮ್ಮ ನೋಡಲ್ಲ ಹೊಡ್ತಾನೆ, ಅಮ್ಮ ನೋಡ್ರಲ್ಲೇ. ಕರೆಕ್ಟಾಗಿ ಕೂತ್ಕ. ಹಾಂ, ವರ್ಕಿಂಗ್ ಕೂತ್ಕ, ಸಿಗ್ತದಲ್ಲ ಕೈ. ಹಾಂ, ಬ್ಯಾಡ ಅಂದ್ಬಿಡಮ್ಮ, ಬ್ಯಾಡೋ ಬ್ಯಾಡೋ ಅಂತ ಅಜ್ಜಿ. ಆ್ಯಕ್ಚುಲಿ ನಿನ್ನೆ ನೈಟ್ ಬಂದುಬಿಟ್ಟು ಹಾಗೆ ಆಟ ಆಡ್ತಾಯಿದ್ರು ಹಸ್ಬೆಂಡ್ ಮತ್ತು ಮನ್ವಿತ್ತು. ಸೊ ಮಿಸ್ಸಾಗಿ ಮನ್ವಿತ್ತು ತಲೆ ಬಂದುಬಿಟ್ಟು ನನ್ನ ಕಣ್ಣು ಕೆಳಗಡೆ ಮೂಳೆ ಇರುತ್ತಲ್ಲ, ಸ್ವಲ್ಪ ಬಡ್ದುಬಿಡ್ತು. ಸಿಕ್ಕಾಪಟ್ಟೆ ಪೇನ್ ಆಗಿಬಿಡ್ತು. ಅದು ಬೇರೆ ಫುಲ್ಲು ಊತ ಬಂದುಬಿಟ್ಟಿತ್ತು. ಆಮೇಲೆ ಗ್ರೀನ್ ಕಲರ್ ಆಗಿ ಫುಲ್ಲು ಊತ ಬಂದುಬಿಟ್ಟು ಅದು ಕರೆಕ್ಟಾಗಿ ಪಂಚ್ ಕೊಟ್ಟಾಗುತ್ತಲ್ಲ, ಸೊ ಅದೇ ಥರ ಆಗಿಬಿಟ್ಟಿದೆ. ಯಾರಾದರೂ ನೋಡಿದ್ರೆ ಯಾರಾದರೂ ಒಂದು ಕೊಟ್ಟಿದ್ದಾರೆ ಅನ್ಬೋದು. ಸೊ ಆ ಥರ ಆಗಿಬಿಟ್ಟಿತ್ತು. ಸೊ ನಿಮಗೆ ತೋರಿಸ್ತೀನಿ ನಾನು. ಅಷ್ಟೊಂದು ಸಿಕ್ಕಾಪಟ್ಟೆ ಊತ ಬಂದುಬಿಟ್ಟಿತ್ತು. ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮುಖಾನೇ ಹೌದಾ ಇದು ಅನಿಸ್ಬಿಟ್ಟಿತ್ತು ನನಗೆ. ಆ ಥರ ಆಗ್ಬಿಟ್ಟು ಅದಕ್ಕೋಸ್ಕರ ಇವಾಗ ಇಲ್ಲಿ ಕೂಲ್ ಜೆಲ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಪೇನ್ ಇತ್ತು ಆವಾಗಲೇ. ಆಮೇಲೆ ಐಸ್ ಕ್ಯೂಬ್ ಇಟ್ಟ ತಕ್ಷಣ ಇನ್ನೂ ಸ್ವಲ್ಪ ಐಸ್ ಪ್ಯಾಡ್ ಇಟ್ಟ ಮೇಲೆ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಪೇನ್ ಆಗಿ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಅದು ಕಲೆ ಹಾಗೆ ಇತ್ತು. ಎಲ್ಲರೂ ಕೇಳ್ತಾಯಿದ್ರು ಅದೇನು ಐಲಿನರ್ ಆ ಥರ ಬಂದಿರೋದು ಅಂತ. ಅದಕ್ಕೋಸ್ಕರ ಇಲ್ಲ, ಅದು ಮನ್ವಿತ್ ಪಂಚ್ ಕೊಟ್ಟಿರೋದು ಅಂತ ಹೇಳಿದ್ವಿ. ಸೊ ಆ ಥರ ಆಗಿಬಿಟ್ಟು. ಬಟ್ ಅವನು ಬೇಕಂತ ಮಾಡಿಲ್ಲ, ಮಿಸ್ ಆಗೋದಾಗಿದೆ. ಸೊ ಎಲ್ಲರೂ ಒಂದೇ ಟೈಮಲ್ಲಿ ಬಂತು ಅಂತಲೇ ಹೇಳ್ಬೋದು. ಓಕೆ, ಇವತ್ತಿನ ದಿನ ಈ ಥರ ಇತ್ತು. ನನ್ನ ತಂಗಿಯರು ಕೂಡ ಬಂದಿದ್ದಾರೆ. ಅಮ್ಮ ಅವರೆಲ್ಲ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ರು. ಸೊ ಓಕೆ, ನೆಕ್ಸ್ಟು ದಿನ ವ್ಲಾಗ್ನ ನಾನು ಮತ್ತೆ ಫ್ರೆಶ್ ಆಗಿ ಆ್ಯಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಟೇಕ್ ಕೇರ್. ಬಾಯ್.